ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಟೈಮ್ ಬಂದುಬಿಟ್ಟು 4 ಗಂಟೆ. ನಾನು ಎದ್ದಿದ್ದು 3 ಗಂಟೆಲಿ ಅಲಾರಾಮ್ ಇಟ್ಕೊಂಡಿದ್ದೆ. ಅಲಾರಾಮ್ ಇಟ್ಕೊಂಡು 4 ಗಂಟೆ ಎದ್ದು ಇವಾಗ ನಾನೆಲ್ಲ ಸ್ನಾನ ಮಾಡಿ ಮತ್ತೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ 4 ಗಂಟೆ ಆಯಿತು. ಇನ್ನು 4 ಗಂಟೆ 4:45 ಆಗಿತ್ತು. ಹಾಗಾಗಿ ಎಲ್ಲ ಮುಗೀತು. ಇವಾಗ ಟೈಮು 4:45. ಹಾಗಾಗಿ ಬೇಗ ಎದ್ದಿದ್ದೆ 3 ಗಂಟೆಗೆ. ಅಂದರೆ ನಾನು 3 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರು 3:15 ಆಯಿತು ನಾನು ಎದ್ದೇಳೋಷ್ಟೊತ್ತಿಗೆ. ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು 4 ದಿವಸದಿಂದ ವಾರ ಮಾಡಿರಲಿಲ್ಲ. ಹಾಗಾಗಿ ಎಲ್ಲ ಮಾಡೋಣ ಅಂದ್ಬಿಟ್ಟು ಇವತ್ತು ನಾಗ ಪಂಚಮಿ ಬೇರೆ. ಹಾಗಾಗಿ ನಾಗಪಂಚಮಿ ಇರೋದ್ರಿಂದ ಬೇಗ ಎದ್ದು ಎಲ್ಲ ಪೂಜೆನೂ ಆಗ್ತೈತೆ ಮತ್ತು ಅಂದ್ಬಿಟ್ಟು ಎದ್ದೆ. ಇನ್ನು ಅಷ್ಟು ಕತ್ಲೈತೆ. ಹೀಗೆಲ್ಲ ರೆಡಿ ಮಾಡಿದ್ದೀನಿ. ದೀಪ ಹಚ್ಬಿಡ್ಬೇಕಷ್ಟೇ. ದೀಪ ಒಂದು ಹಚ್ಚಿದ್ರೆ ಮುಗೀತು. ಅಂದರೆ ದೀಪ ಎಲ್ಲ ತೊಳ್ಕೊಂಡಿದ್ದೇನೆ. ನೈಟೇ ಎಲ್ಲ ತೊಳೆದ್ಬಿಟ್ಟು ನೆನ್ನೆನೇ ಎಲ್ಲ ದೀಪಕ್ಕೆಲ್ಲ ಬತ್ತಿ ಹಾಕಿಟ್ಟು ಎಣ್ಣೆ ಹಾಕಿ ಬಿಟ್ಬಿಟ್ಟಿದ್ದೆ ನೆನ್ಕಂಡ್ಲಿ ಅಂದ್ಬಿಟ್ಟು. ಯಾಕಂದ್ರೆ ಇವಾಗ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಷ್ಟು ಮಾಡಿದ್ದೆ. ನಾನು 3 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರು 3:15 ಎದ್ರೂ ಟೈಮ್ ಆಗೇ ಹೋಗ್ತೈತೆ. ನಾನು ಅದು ಆಗೋ ಈಗೋ ಅಂತ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ನನಗೇನಪ್ಪ ಅಂದರೆ ಇನ್ನೂ ಕತ್ಲದಾಗೆ ದೀಪ ಹಚ್ಚೋದು ತುಂಬ ಇಷ್ಟ. 5:15 5:15 ಅಷ್ಟೊತ್ತಿಗೆ ದೀಪ ಹಚ್ಚೋದು ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡೆ ನೈಟು. ಯಾಕಂದರೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿಬಿಟ್ರೆ ನನಗೂ ಏನೋ ಒಂದು ಮನ್ಸಿಗೆ ನೆಮ್ಮದಿ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ನಾವು 5:15 5:15 ಒಳಗೆ ನಾವು ಪೂಜೆ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನಿಜವಾಗ್ಲೂ. ನನಗೊಂಥರ ಇತ್ತೀಚೆಗೆ ನಾನು 7 ಗಂಟೆ ತನಕ ಮಲಗಲ್ವಲ್ಲ. ಮಲಗ್ತೀನಿ. ಅಂದರೆ ನಾನು ಈ 4 ದಿವಸದಿಂದ ಮಲಗಿದ್ದೆ. ಆದರೆ ಇವಾಗ ಪೂಜೆ ಮಾಡೋಕ್ಕೆ ನಿಂತ ಮೇಲೆ ಮಲಗಲ್ವಲ್ಲ. ಹಂಗಾಗಿ ರೂಢಿ ಆಗಿಬಿಡುತ್ತೆ ನನಗೆ. ಟೈಮ್ಗೆ ಎಚ್ಚರಿಕೆ ಆಗ್ಬಿಡುತ್ತೆ ನನಗೆ. ಹಾಗಾಗಿ ನಿಜವಾಗ್ಲೂ ಸಖತ್ ಖುಷಿ ಆಗ್ತೈತೆ ನಾನು ಈ ಟೈಮ್ಗೆ ಪೂಜೆ ಮಾಡೋದ್ರಿಂದ. ನೋಡಿ ಇವಾಗ 5:05 ನಾನು ದೀಪ ಹಚ್ಬೇಕಾದ್ರೆ 5:05 ಆಯಿತು. 5:05 ಟೈಮ್ ಇವಾಗ. ನಾನು ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 5:20 5:25 ಆಗೋಗ್ಬಿಡುತ್ತೆ ಅಷ್ಟೇ. 20 ನಿಮಿಷದ ಪೂಜೆ ಅಷ್ಟೇ. ನೋಡಿ ಎಷ್ಟು ಒಂಥರ ಖುಷಿ ಆಗುತ್ತಲ್ವ. 5:20 5:25 ನಾವು ಪೂಜೆ ಮುಗಿಸ್ಬಿಡ್ತೀವಲ್ವ. ಬ್ರಾಹ್ಮಣ ಮುಹೂರ್ತ ಅಂತೆ ಆ ಟೈಮಲ್ಲಿ ಪೂಜೆ ಮುಗಿಸಿದ್ರೆ ತುಂಬ ಅಂದರೆ ತುಂಬ ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ನಮ್ಮ ಅಕ್ಕನೂ ಮಾಡ್ತಿರ್ತೈತೆ. ಹಂಗಾಗಿ ನಾನು ಏನೋ ಮಾಡ್ತೀನಿ. ನೋಡೋಣ ದೇವರು ಯಾವತ್ತು ಕೈ ಹಿಡಿತಾರೆ ಬಟ್ ಅದು ಲೇಟ್ ಆಗ್ತೈತೆ. ಕಷ್ಟ ಕೊಟ್ಟವ್ರೆ ಅಂತ ನಾನು ಯಾವತ್ತೂ ದೇವ್ರನ್ನ ಬೈಕೊಳ್ಳೋದಾಗಲಿ ದೇವ್ರಿಗೆ ನಿಂದಿಸೋದಾಗಲಿ ಏನೂ ಮಾಡಲ್ಲ. ನಾನು ಬಂದಿದ್ದನ್ನ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾವು ಅನುಭವಿಸ್ತಾ ಇರ್ಬೇಕು ಅಷ್ಟೇ. ದೇವ್ರು ಕೊಟ್ಟಿದ್ದನ್ನ ನಾವು ಯಾವತ್ತೂ ಬೇಡ ಅನ್ನೋಕ್ಕಾಗಲ್ಲ. ಯಾಕಂದರೆ ಮನುಷ್ಯರು ಕೊಟ್ಟಿದ್ದನ್ನ ಬೇಡ ಅಂತ ಹೇಳ್ಬೋದು. ದೇವ್ರು ಕೊಟ್ಟಿದ್ದನ್ನ ನಾವು ಯಾವತ್ತೂ ಬೇಡ ಅನ್ನೋಕ್ಕಾಗಲ್ಲ. ದೇವ್ರು ಏನು ಕೊಡ್ತಾರೋ ಅದನ್ನು ನಾವು ಇಸ್ಕೊತಾ ಇರ್ಬೇಕು ಅಷ್ಟೇ. ಇಲ್ಲಿ ನಮ್ಮದೇನೂ ಇಲ್ಲ. ದೇವ್ರು ಕೊಟ್ಟಿದ್ದನ್ನ ನಾವು ಇಸ್ಕೊತಾ ಇರಬೇಕು. ಹಾಗಾಗಿ ನಾವು ದೇವರು ಕೊಡೋದನ್ನೆಲ್ಲ ಬೇಡಪ್ಪ ನನಗೇನು ಕೊಡಬೇಡ ಅಂತ ನಾವು ಕೇಳೋಂಗೇ ಇಲ್ಲ. ನಿಜವಾಗ್ಲೂ ಅವ್ರು ಕೊಟ್ಟಿದ್ದೆಲ್ಲ ನಾವು ಇಸ್ಕೋಬೇಕು. ಕಷ್ಟ ಅನ್ನೋದು ಒಂಥರ ಅದು ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲ ಪ್ರಪಂಚ ಅಂದಮೇಲೆ ಪ್ರತಿಯೊಂದು ಜೀವಿಗೂ ಕಷ್ಟ ಅನ್ನೋದು ಇದ್ದೇ ಇರ್ತೈತೆ. ಕಷ್ಟಪಟ್ಟರೆ ಮುಂದೆ ಒಂದು ದಿವಸ ದೇವರು ಒಳ್ಳೇದು ಮಾಡ್ತಾನೆ. ನಮಗೇನು ಇವಾಗ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯವಾಗಿದ್ದೀವ, ದುಡಿತಾ ಇದ್ದೀವ, ಆರೋಗ್ಯವಾಗಿದ್ದೀವ ಅಷ್ಟೇ ನಮಗೆ ಸಾಕು. ಅದೇ ನಮಗೆ ನೆಮ್ಮದಿ. ನಮಗಿನ್ನೇನು ಬೇಕು? ನಾವು ದೇವ್ರ ಹತ್ರ ಇನ್ನೇನು ಕೇಳಲ್ಲ. ಆರೋಗ್ಯ ನೆಮ್ಮದಿ ಅಷ್ಟೇ ಕೇಳೋದು. ನೋಡಿ ನನ್ನ ಪೂಜೆದೆಲ್ಲ ಮುಗೀತು. ಇವಾಗ ಟೀ ಮಾಡೋಣ ಅಂದ್ಬಿಟ್ಟು ಬಂದೆ. ಅವಲೇ 5:15 ಆಗಿತ್ತು. ಅದೆಲ್ಲ ಟೀ ಇಟ್ಟಾಗ 5:15. ನಾನು 5:15 ಅವಲೇ ಟೀ ಕುಡಿತಾ ಇದ್ದೀವಂತು. ನಿಜವಾಗ್ಲೂ ನೋಡಿ ಇನ್ನೂ ಎಷ್ಟು ಕತ್ಲೈತೆ. ನೋಡಿ ಇನ್ನು 5:15 ಟೈಮ್ ಬಂದುಬಿಟ್ಟು. ಇವಾಗ 5:15 ಬೆಳಕಾಗೋದು. ಆದ್ರೂ ಇನ್ನೂ ಬೆಳಕಾಗಿಲ್ಲ. ಯಾಕೋ ಅಂದರೆ ಎಲ್ಲ ಮೋಡ ಮುಚ್ಕೊಂಡು ಎಲ್ಲ ಒಂಥರ ಮೋಡದ ಥರ ಸೋನೆ ಥರ ಆಗೈತಲ್ವ. ಹಂಗಾಗಿ ಸ್ವಲ್ಪ ಬೇಗ ಬೆಳಕು ಕಾಣಿಸ್ತಾ ಇಲ್ಲ. ಸೂರ್ಯನ ಬೆಳಕು ಬಂದರೆ ಬೇಗ ಬೆಳಕಾದಂಗೆ ಕಾಣಿಸ್ತೈತೆ. ನೋಡಿ ಅದೊಂದು ಮನೆ ಮಾತ್ರ ಅಕ್ಕ ಎದ್ದು ಬಾಗಿಲು ತೊಳಿತಾವ್ರೆ. ಗಿರ್ಜಕ್ಕ ಅಂತ ಅವ್ರು ಎದ್ದು ಬಾಗಿಲು ತೊಳಿತಿದ್ರು. ಅಷ್ಟು ಕತ್ಲೈತೆ. ನೋಡಿ ಇವಾಗ ಕಾಫಿ ಕುಡಿದ ಅಂತ ಕಾಫಿ ಇಟ್ಟಿದ್ದೀನಿ.
ನಾನು ಒಲೆಗೆ ಇಷ್ಟೆಲ್ಲ ಚೆನ್ನಾಗಿ ರೆಡಿ ಮಾಡ್ತೀನಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಒಲೆ ನಿಜವಾಗ್ಲೂ. ಒಂದು ದಿವಸನೂ ನಾನು ಅರ್ಶಿನ ಕುಂಕುಮ ಇಕ್ದಂಗಿದ್ರೆ ಏನೋ ಒಂಥರ ಒಲೆಗೆ. ನೋಡಿ ನಾನು ಎಲ್ಲ ಮುಗೀತು. ನಾನು ಸುಮ್ಮನೆ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಚಾಮುಂಡಮ್ಮನ ದೇವಸ್ಥಾನದ ಹತ್ರ ಬಂದೆ. ಬಾಗಿಲು ಹಾಕಿದ್ರು. ಅವರು ಬೆಳಗ್ಗೆನೇ ಪೂಜೆ ಮಾಡಲ್ಲ ಇಲ್ಲಿ, ಸಂಜೆ ಟೈಮೇ ಪೂಜೆ ಮಾಡೋದು. ಬೆಳಗ್ಗೆ ಟೈಮು ಬರ್ತಾರೆ, ಯಾರಾದರೂ ಕೈ ಮುಕ್ಕೊಂಡು ಕಡ್ಡಿ ಕರ್ಪೂರ ಹಚ್ಚಿ ಹೋಗ್ತಾರೆ. ಸಂಜೆ ಟೈಮ್ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಂಜೆ ಟೈಮೇ ಜಾಸ್ತಿ ಪೂಜೆ ನಡೆಯೋದು, ಬೆಳಗ್ಗೆ ಟೈಮ್ ನಡೆಯೋಲ್ಲ. ನೋಡಿ ನಾನು ಬಂದು ದೇವಸ್ಥಾನದ ಹತ್ರ ಬಂದೆ. ಊದ್ಗಡ್ಡಿ ಎಲ್ಲ ಬೆಳಗ್ಗೆ ನವಗ್ರಹಕ್ಕೆಲ್ಲ ಕೈ ಮುಗಿದು ಗಣೇಶನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಮತ್ತು ಚಾಮುಂಡಮ್ಮನ ದೇವಸ್ಥಾನ ಮೂವರು ಇಲ್ಲೇ ಅವರೇ. ಮೂವಾರಿಗೂ ಕೈ ಮುಗಿದು ಅಮ್ಮನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಮುಂದೆಗಡೆ ಪಾರ್ಕ್ ಥರ ಮಾಡವ್ರೆ. ಅಂದರೆ ದೇವಸ್ಥಾನದಿಂದ ಈ ಕಡೆ ಸ್ವಲ್ಪ ಪಾರ್ಕ್ ಐತಿ, ಇಲ್ಲೆಲ್ಲ ಕಲ್ಲುಗಳೆಲ್ಲ ಹಾಕಿರೋರೆ. ಅದ್ರ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ಹಂಗೇ. ನೋಡಿ ಇವತ್ತು ಬೇಗ ಎಲ್ಲ ಮುಗೀತು. ಅಮ್ಮನವರು ಗುಡಿಗೂ ಬಂದೆ. ಇವಾಗ ಕಡ್ಡಿ ಕರ್ಪೂರ ಹಚ್ಚಿ ಕೈ ಮುಗಿದಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.